ಮನೋವಿಜ್ಞಾನ ಅಂದರೆ ಏನು? ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವೇ ಮನೋವಿಜ್ಞಾನ. ಜರ್ಮನಿಯ ವಿಲ್ಹೆಲ್ಮ್ ವುಂಟ್ ಲಿಪ್ಜಿಗ್ ಎಂಬಲ್ಲಿ 1879ರಲ್ಲಿ ಪ್ರಥಮ ಮನೋವಿಜ್ಞಾನವನ್ನಾಗಿಸಲು ಬಹಳಷ್ಟು ಶ್ರಮಿಸಿದರು. ಸೈಕಾಲಜಿ ಎಂಬ ಪದವನ್ನು ಪ್ರಥಮವಾಗಿ ರುಡಾಲ್ಫ್ ಗೆಕ್ಲೆ ಎಂಬುವವರು 1590ರಲ್ಲಿ ಪ್ರಥಮವಾಗಿ ಬಳಸಿದರು. ಮನೋವಿಜ್ಞಾನ ಪದದ ಅರ್ಥ ಸೈಕೆ ಆ್ಯಂಡ್ ಲಾಗಸ್. ಸೈಕಾಲಜಿ ಎಂಬ ಪದವು ಸೈಕೆ ಆ್ಯಂಡ್ ಲಾಗಸ್ ಪದಗಳಿಂದ ಬಂದಿದೆ. ಸೈಕೆ ಮೀನ್ಸ್ ಆತ್ಮ, ಲಾಗಸ್ ಮೀನ್ಸ್ ಅಧ್ಯಯನ. ಆತ್ಮ ಇಂಗ್ಲಿಷ್ನಲ್ಲಿ ಸೌಲ್, ಅಧ್ಯಯನವನ್ನು ಸ್ಟಡಿ ಅಂತ ಕರೀತಾರೆ. ದಿ ಸ್ಟಡಿ ಆಫ್ ಸೌಲ್ ಈಸ್ ಕಾಲ್ಡ್ ಸೈಕಾಲಜಿ. ಆತ್ಮದ ಅಧ್ಯಯನವೇ ಮನೋವಿಜ್ಞಾನ. ಮನೋವಿಜ್ಞಾನದ ಉತ್ಕ್ರಾಂತಿ ಅಥವಾ ಮನೋವಿಜ್ಞಾನದ ವಿಕಾಸ ಯಾವ ರೀತಿ ಆಯಿತು ಅಂತಂದರೆ 4 ಹಂತಗಳಲ್ಲಿ ಮನೋವಿಜ್ಞಾನವು ಉತ್ಕ್ರಾಂತಿಯನ್ನು ಹೊಂದಿತು. ಪ್ರಥಮವಾಗಿ ವಿಲಿಯಂ ಜೇಮ್ಸ್ ಆತ್ಮದ ಅಧ್ಯಯನ. ವಿಲಿಯಂ ಜೇಮ್ಸ್ ಅವರು ಹೇಳಿದಂತೆ ಮನೋವಿಜ್ಞಾನದ ಉತ್ಕ್ರಾಂತಿಯು ಈ ಕೆಳಗಿನಂತೆ. ಇದರಲ್ಲಿ 4 ಹಂತಗಳು ಬರ್ತವೆ. ಅದರಲ್ಲಿ ಮೊದಲನೆಯದು ಆತ್ಮದ ಅಧ್ಯಯನ ಅಥವಾ ಆತ್ಮದ ವಿಜ್ಞಾನ. ಈ ಅರ್ಥದಲ್ಲಿ ಖೇಂಟನು ಆತ್ಮ ಎಂಬ ಪದವನ್ನು ತಿರಸ್ಕರಿಸಿದನು. ಕಾರಣ ಆತ್ಮ ಅಗೋಚರ, ಆತ್ಮದ ಅಧ್ಯಯನ ಕಷ್ಟದ. ಎರಡನೆಯ ಹಂತ ಮನಸ್ಸಿನ ವಿಜ್ಞಾನ. ರೆನೆ ಡೆಕಾರ್ಟ್ ಇದನ್ನು ನಿರೂಪಿಸಿದರು. ವ್ಯಾಟ್ಸನ್ನಿಂದ ಇದು ತಿರಸ್ಕರಿಸಲ್ಪಟ್ಟಿತು. ಈ ಹೇಳಿಕೆಯು ದೇಹದಿಂದ ಮನಸ್ಸನ್ನು ಬೇರ್ಪಡಿಸಿ ಅಭ್ಯಸಿಸುವುದನ್ನು ತಿಳಿಸುತ್ತದೆ. ಆದರೆ ದೇಹದಲ್ಲಿ ಮನಸ್ಸಿನ ಅಸ್ತಿತ್ವವಿದ್ದು ಅದನ್ನು ಗುರುತಿಸುವುದು ಅಸಾಧ್ಯ. ಮೂರನೆಯ ಹಂತ ಪ್ರಜ್ಞೆಯ ವಿಜ್ಞಾನ. ಸೈನ್ಸ್ ಆಫ್ ದಿ ಕಾನ್ಸಿಯಸ್ನೆಸ್. ಇ.ಬಿ. ಟೀಚ್ನರ್, ವಿಲಿಯಂ ವುಂಟ್, ವಿಲಿಯಂ ಜೇಮ್ಸ್ ಮೊದಲಾದವರು ಮನೋವಿಜ್ಞಾನವು ಪ್ರಜ್ಞಾವಸ್ಥೆಯ ವಿಜ್ಞಾನವೆಂದು ವ್ಯಾಖ್ಯಾನಿಸಿದರು. ವರ್ತನೆಯ ಅಂತರಾವಲೋಕನ, ಲುಕಿಂಗ್ ವಿದಿನ್, ಇದನ್ನು ಸಿಗ್ಮಂಡ್ ಫ್ರಾಯ್ಡ್ ನಿರಾಕರಿಸಿದ. ಕಾರಣ ಜಾಗೃತಾವಸ್ಥೆಯು ಇಡೀ ವ್ಯಕ್ತಿತ್ವದ ಒಂದು ಭಾಗ ಮಾತ್ರ. ಕೇವಲ ಪ್ರಜ್ಞಾವಸ್ಥೆಯ ಚಟುವಟಿಕೆಯ ಅಧ್ಯಯನ ವ್ಯಕ್ತಿಯ ಅಧ್ಯಯನವಾಗಲಾರದು. ಸಿಗ್ಮಂಡ್ ಫ್ರಾಯ್ಡನು ಅಪ್ರಜ್ಞಾವಸ್ಥೆಯು ಪ್ರಜ್ಞಾವಸ್ಥೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ವಿಶ್ಲೇಷಿಸಿದನು. ಕೇವಲ ಪ್ರಜ್ಞಾವಸ್ಥೆಯನ್ನು ವಿಷಯ ವಸ್ತುವನ್ನಾಗಿಸಿ ಹೊಂದಿದ್ದರೆ ಮನೋವಿಜ್ಞಾನ ಸಂಕುಚಿತವಾಗುವುದು. ಇದು ಅಂತರಾವಲೋಕನಕ್ಕೆ ಮಾತ್ರ ಒತ್ತು ಕೊಡುತ್ತದೆ. ಅಂತರಾವಲೋಕನ ವ್ಯಕ್ತಿನಿಷ್ಠವಾಗಿದೆ. ವ್ಯಕ್ತಿನಿಷ್ಠತೆಗೆ ಅವಕಾಶವಿರುವುದ